ಫ್ರೆಂಡ್ಸ್ ಪಾರ್ಸಲ್ ಹಾಕಿ ಬಂದೆ. ಟೈಮು ಆಲ್ರೆಡಿ ಇವಾಗ ಆಗೈತೆ 9 ಗಂಟೆ ಮೇಲೆ ಆಗೈತೆ. ಬರೋ ಪಾರ್ಸಲ್ ಹಾಕಿದ್ದೀನಿ. ಬರೀ ಶಿವಮೊಗ್ಗಗೆ 400 ರೂಪಾಯಿ ಕೇಳ್ತಾರೆ. 400 ರೂಪಾಯಿ ಅಂತೆ. ಆ ಬರ್ಡ್ ಬೆಲೆನೇ ಬಂದು 1000 ರೂಪಾಯಿ. ಅದ್ರಕ್ಕೆ 400 ರೂಪಾಯಿ ಚಾರ್ಜ್. ಅರ್ಧ ರೇಟ್ ಅಲ್ಲೇ ಹೋಯ್ತು. ನೆನ್ನೆ ತೋರಿಸ್ದಂಗೆ ನಮ್ಮವನು ಏನೋ ಸ್ವಲ್ಪ ತೆಳ್ಳಾಗಿದ್ದಂಗೆ. ನಿನ್ನೆ ಒಂದು ಕೋಳಿ ಪಂದ್ಯಕ್ಕೆ ಬಿಟ್ಟಿದ್ರು ಹುಡುಗರು, ಹೊರಟೋಯ್ತು. ಇನ್ನೆಲ್ಲ ಫ್ರೆಂಡ್ಸ್ ಇವತ್ತೇನೆಂದರೆ ಛತ್ರಿನ ಬರೀ ಇದ್ರ ಮೇಲೆ ಇಟ್ಟು ರೆಡಿ ಮಾಡ್ತೀನಿ. ಅಂದರೆ ಒಂದು ಇದ್ರ ಮೇಲೆ ಇಟ್ಕೊಂಡು ರೆಡಿ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಆದರೆ ನೋಡೋಣ, ಹುಡುಗರು ಸ್ವಲ್ಪ ಬರಲಿ, ಬಂದರೆ ರೆಡಿ ಮಾಡ್ತೀನಿ. ತಾರ ಜೊತೆ ಅಲ್ಲಿಂದ ಶಿಫ್ಟ್ ಮಾಡಿದ್ದೀನಿ. ಓಕೆನಾ, ಇನ್ನೆಲ್ಲ ಜೊತೆಗಳ ಹೊಸ ಜೊತೆ ಇದಕ್ಕೆ ಹೊಸ ಜೊತೆ ಹಾಕಿದ್ದೀನಿ. ನೋಡೋಣ ಏನು ಮಾಡ್ತಾವೆ ಅನ್ನೋದು ನಮಗೂ ಗೊತ್ತಿಲ್ಲ. ವೀಡಿಯೋ ಏನಪ್ಪ ಅಂದರೆ ಬೆಳಿಗ್ಗೆ ವೀಡಿಯೋ ಕೊಡ್ತೀನಿ ನಾನಲ್ಲ. ನೆನ್ನೆ ಅದೇನೊಂದು ಗೊತ್ತಿಲ್ಲ, ಮಾಡಿದ್ರೆ ಆಗ್ತಾಯಿಲ್ಲ. ಒಂದು ನಿಮಿಷ ಹಾಗೆ ಕಾಲ್ ಬಂದಿತ್ತು, ಅದಕ್ಕೆ ಕಟ್ಟಾಯಿತು. ನೆಕ್ಸ್ಟು ನಮ್ಗೆ ಯಾವುದಪ್ಪ ಅಂದರೆ ಇವನೊಬ್ಬನು ಚೋರಿ, ಅವ್ನು ಇತ್ಕೊಂಡಿದ್ದ ಜಾಗದಲ್ಲೇ ಹೊಡಿತಾವನೆ. ಅದೇನು ನೋಡಿ ಫ್ರೆಂಡ್ಸ್, ಇದೊಂದು ಸಬ್ಜಾ ಗಂಡು. ಯಾರಾದರೂ ಆಡ್ಸೋಕ್ಕೆ ಇವಾಗ ನಿನ್ಗೆ ಹಾಕಿದ್ದೀನಲ್ಲ, ಅದು ರೇಸರು. ಓಕೆನಾ, ಬ್ರೀಡರು ಸ್ವಲ್ಪ ಇರುತ್ತೆ, ರೇಸರ್ ಅಷ್ಟಿಲ್ಲ. ಓಕೆನಾ, ಅದು ರೇಸರು. ನೀವು ಹೆಂಗನ್ನ ಆಡಿಸ್ಕೊಳ್ಳಿ, ಟೈಮ್ ಚೆನ್ನಾಗಿ ಮಾಡುತ್ತೆ. ಇದೊಂದು ಸಬ್ಜಾ ಗಂಡು. ಇದು ಆಡಿಸೋದಕ್ಕೇನು, ಈ ಬರ್ಡು ಆಡಿಸೋದಕ್ಕಂದರೆ ಪರ್ಫೆಕ್ಟಾಗಿದೆ. ಚೋರಿ ಲೈನ್ ಚೆನ್ನಾಗಿದ್ದಾವೆ. ಪಿಂಕಿಶ್ ನೋಡ್ಬೋದು, ಕಣ್ಣಲ್ಲಿ ಪಿಂಕಿಶು ಹೆಂಗಿದೆ ಅಂತ. ಓಕೆನಾ, ಬರ್ಡ್ ನೀವು ನಿಂತ್ಕೊಂಡಿರೋ ಕಾಲೇಜ್ ಟೇಬಲಲ್ಲಿ ನೋಡ್ಕೊಂಡ್ಬಿಡ್ಬೋದು. ಇದು ಮತ್ತು ಮಕ್ಷಿದು, ಇದು ಅಷ್ಟೇ. ಇವೆಲ್ಲ ನಾವು ರೇಸರ್ಗೆ ಮಾಡಿರೋ ಅಕ್ಕಿಗಳಿವು. ರೇಸರ್ಗಳಿಗೆ ಮಾಡ್ಬೋದು, ಬ್ರೀಡರ್ಗೆ ಆಗಲ್ಲ. ಬ್ರೀಡರ್ಗೆ ಅಂದರೆ ಇನ್ನೂ ತುಂಬ ದಿನ, ಒಂದು 2 ವರ್ಷ ಆದಮೇಲೆ ಬ್ರೀಡರ್ಗೆ ಯೂಸ್ ಮಾಡಬೇಕು. ಈಗ ಯೂಸ್ ಮಾಡಿದ್ರೆ ಲೈನೇಜ್ ಬರೋಲ್ಲ, ಅಂದರೆ ಒಂದು ಕ್ವಾಲಿಟಿ ಲೈನ್ ಬರೋಲ್ಲ, ಪೂಟ್ ಬಂದುಬಿಡುತ್ತೆ. ಇವುಗಳು ರೇಸರ್ಗಳಿವು. ರೇಸರ್ಗಳಾಗಿ ಇಟ್ಕೊಂಡು ಆಮೇಲೆ ಬ್ರೀಡರ್ ತೊಗೊಬೇಕು. ಓಕೆನಾ, ಇನ್ನು ಇದು ಹೇಳಿ, ಇದು ಬ್ರೀಡರೇ ಪ್ಲಸ್ ರೇಸರು. ಇದು ಅಷ್ಟೇ, ಬ್ರೀಡರು ಪ್ಲಸ್ ರೇಸರು. ಇದು ಫಿಮೇಲು. ಇವು ರೇಸರ್ಗಳೇ ನೋಡಿ. ಇದು ರೇಸರೇ. ಇದು ಬ್ರೀಡರು ಪ್ಲಸ್ ರೇಸರ್ ಅಷ್ಟಿಲ್ಲ. ಇದು ಬ್ರೀಡರ್ಗೆ ಮಾಡಿಸಿರೋದು ನಾನಿದು. ಓಕೆನಾ, ಇದು ರೇಸರೇ. ಅಂದರೆ ಇವು ದೊಡ್ಡ ಆಯ್ಕೆ ಆಗಿರೋದ್ರೆ ಬ್ರೀಡಿಂಗ್ ಮಾಡಿಸ್ಕೊತಿರೋದು. ಒಂದು ಲೈನೇಜ್ ಇರೋಲ್ಲ ಅಂದ್ಬಿಟ್ಟು ಮಾಡಿಸ್ಕೊತಾ ಇದ್ದೀನಿ. ಇವೆಲ್ಲ ಬ್ರೀಡರ್ಗಳೇ. ಇದರಲ್ಲೂ ಎಲ್ಲ ಬ್ರೀಡರೇ. ಒಂದು ಇದಿದೆ ನೋಡಿ, ಅದು ರೇಸರು, ಇದು ಬ್ರೀಡರು. ಅದು ಬ್ರೀಡರ್ ಇದೆ ಸ್ವಲ್ಪ ಕಮ್ಮಿ. ನಾನು ಅದಕ್ಕೆ ಲೈನೇಜ್ ಒಂದು ತಗೊತಾ ಇದ್ದೀನಿ ಅಷ್ಟೇ. ಓಕೆನಾ, ಬ್ರೀಡರು ರೇಸರು ಎರಡೂ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಇದರಲ್ಲಿ ಬಂದು ಅಷ್ಟು ಇಂಪಾರ್ಟೆಂಟ್ ಇರುತ್ತೆ. ಓಕೆನಾ, ಅದಕ್ಕೆ ಹೇಳೋದು, ಎರಡು ಇಂಪಾರ್ಟೆಂಟ್ ಇದ್ರೇ ಈ 2 ಅಕ್ಕಿನೂ ಸೇಲ್ಗಿದೆ. ನನ್ನ ಸಬ್ಸ್ಕ್ರೈಬರ್ಗೆ 500ಗೆ ಕೊಡ್ತೀನಿ. ಓಕೆನಾ, ಜಾಸ್ತಿ ಕೊಡೋಕೆ ಹೋಗಲ್ಲ. ಯಾರೊಬ್ಬರು ಶೋಕಿ ಮಾಡಲಿ, ಅವ್ನು ನಿಲ್ಲೋದು ನೋಡಿ, ಈ ಕಡೆ ನಿಲ್ಲೋದು ನೋಡಿ, ಆ ಕಡೆ ನಿಲ್ಲೋದು ನೋಡಿ. ನೀವೆಲ್ಲ ಇಲ್ಲೇ ನೋಡ್ಬೋದು. ಕ್ವಾಲಿಟಿ ಎಲ್ಲ ಏನು ನೀವು ನೋಡೋಂಗೆ ಇಲ್ಲ, ಅಕ್ಕಿಗಳಲ್ಲಿ ಚೆಕ್ ಮಾಡೋಂಗೆ ಇಲ್ಲ. ಗಿಡ್ಡಿ ಮೂತಿ, ಮೂಗ್ದಿಂಡು ನೋಡ್ಬೋದು. ಎರಡಕ್ಕೂ ಮೂಗ್ದಿಂಡು ಚೆನ್ನಾಗೈತೆ. ಕಾಲುಗಳು ನೋಡ್ಬೋದು, ಉಗುರುಗಳು. ಇದು ತಾಮ್ರಲ್ಗೂ ಮಕ್ಷಿಗಾಗಿರೋ ಪಟ್ಟ. ಇದು 2 ಸಬ್ಜಾಗಳಿಗಾಗಿರೋ ಪಟ್ಟ. ಓಕೆನಾ, ನಾನು ಬೇರೆ ಫ್ರೆಂಡ್ಸ್ ಹತ್ರ ಬಿಟ್ಟಿದ್ದೆ, ಅಲ್ಲಿಂದ ಬಂದಿರೋದು. ಓಕೆನಾ, ಯಾರಿಗಾದ್ರೂ ಕಾಂಟ್ಯಾಕ್ಟ್ಸ್ ಬೇಕಾದರೆ ಮಾಡ್ಬೋದು. ಓಕೆನಾ, 500 ಇರುತ್ತೆ. ಡೆಲಿವರಿ ಚಾರ್ಜಸ್ ನಿಮ್ಮದೇ ಇರುತ್ತೆ. ಓಕೆನಾ ಬಸ್, ನಿಮ್ಮದೇ ಇರುತ್ತೆ. ನಂದು ಇನ್ನೊಂದು ಅಕ್ಕಿ ಇಲ್ಲಿದೆ ನೋಡಿ, ತಾಮ್ರಲ್ಲಿ ಕತ್ರಿ ಪಟ್ಟಿದೆ. ಅದೇನು ಬರ್ಡು, ಒಂದು ಕತ್ರಿ ಪಟ್ಟಿದ್ರೇ ಚೆನ್ನಾಗಿರುತ್ತೆ. ಎಲ್ಲಾದರೂ ನಿಮ್ಮ ಹತ್ರ ಇದ್ದರೆ ಹೇಳಿ ಫ್ರೆಂಡ್ಸ್. ಕತ್ರಿ ಪಟ್ಟು ಫೀಮೇಲು, ತಾಮ್ರಲ್ಲಾಗಲಿ, ಮಕ್ಷಿ ಆಗಲಿ, ಧೂಮ ಆಗಲಿ, ಇಲ್ಲ ಸಬ್ಜಾ ಆಗಲಿ. ಓಕೆನಾ, ಯಾವುದಾದ್ರೂ ಪರವಾಗಿಲ್ಲ. ಫೀಮೇಲ್ ಬೇಕು ನನಗೆ. ಓಕೆನಾ, ಫೀಮೇಲ್ ಒಂದು ಬೇಕು. ಯಾರಾದ್ರೂ ಇದ್ದರೆ ಕಮೆಂಟ್ ಮಾಡಿ, ಒಂದು ಫೋಟೋ ಕಳಿಸ್ಕೊಡಿ. ನನ್ನ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಬಯೋದೆಲ್ಲ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಓಕೆನಾ, ಏನಾದರೂ ಪ್ರಾಬ್ಲಮ್ ಇದ್ದರೆ ಮೆಸೇಜ್ ಮಾಡಿ. ಸ್ವಲ್ಪ ಅಕ್ಕಿ ಸೇಲ್ಗೆ ಮಾಡ್ತೀನಿ, ಸ್ವಲ್ಪ ಸೇಲ್ ಮಾಡಾಕ್ತೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇರೋರು ತೊಗೊಬೋದು. ಆದರೆ ಸಿಂಗಲ್ಗಳೆಲ್ಲ ಇಡೋಕ್ಕೆ ಹೋಗಲ್ಲ, ಜೊತೆನೇ ಇಟ್ಕೊಳೋದು. ಬೆಳಿಗ್ಗೆ ಅವಾಗ ಹೋದ ವಾರನೇ ಹಾಕ್ಬಿಡ್ತಿದ್ದೆ ಬ್ರೋ ನಿನಗೆ. ಏನಂದರೆ ನಮ್ಮೂರಲ್ಲಿ ರಥೋತ್ಸವ ಇತ್ತು, ಅದಕ್ಕೇ ಸ್ವಲ್ಪ ಲೇಟ್ ಮಾಡಿದ್ದೆ. ಇಲ್ಲಾಂದಿದ್ರೆ ನಿನ್ಗೆ ಹೋದ ವಾರನೇ ಹಾಕ್ಬಿಡ್ತಾಯಿದ್ದೆ. ಸೊ 7 ಡೇಸ್ ಲೇಟ್ ಆಯಿತು, ಏನೂ ಮಾಡೋಕ್ಕಾಗಲ್ಲ. ನಮ್ಮ ಎರಡರಲ್ಲೂ ಮೊಟ್ಟೆಗಳು ಆಚೋಟಾಗಿರ್ಬೇಕು. ಆಚೋಟಾಗಿದೆ. ಇದರಲ್ಲೇನೋ ಆಚೋಟಾಗಿದೆ. ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ಬಿಡುತ್ತೆ ನೋಡಿ ಮೊಟ್ಟೆಗಳಿಗೆ. ಈ ಮೊಟ್ಟೆನೇ ಗೊತ್ತಾಗ್ಬಿಡುತ್ತೆ ಎಷ್ಟು ಕ್ಲೀನಾಗಿದೆ ಅಂದರೆ, ಫಾರ್ಮ್ ಆಗಿದೆ ಅಷ್ಟು ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ.
ಇದು ಸರಿ. ಈ ಬ್ಲಡ್ ಲೈನಲ್ಲಿ ನಾನು ಮಾತಾಡೋದೇ ಇಲ್ಲ, ಈ ಅಕ್ಕಿನಲ್ಲಿ ಮಾತಾಡೋದೇ ಇಲ್ಲ. ಅದು ಸರಿ ನಮಗೆ. ಅದಕ್ಕೆ ಒಳ್ಳೆ ಬ್ರೀಡರ್ಗಳನ್ನ ಹಾಕಿದ್ದೀನಿ. ಆದರೆ 2 ಬ್ರೀಡರ್ ಆಗಬೇಕು, ಇಲ್ಲ 2 ರೇಸರ್ಗಳಾಗಬೇಕು ಅಂತ ಹಾಕಿರೋದು. ಇದರಲ್ಲೂ ಆಗಿದೆ, 2 ವೆಯ್ಟ್ ಇದ್ದಾವೆ, ಸ್ವಲ್ಪ ಇದೆ. ಓಕೆನಾ. ಇದು 2 ಭಯ ಜಾಸ್ತಿ. ಪೋಟ್ ಮಾಡಿಸೋದು ಬೇರೆ, ಜೊತೆ ಹಾಕಿರೋದು ಬೇರೆ. ಅವು ಕೈಗೆ ಬರಲಿ, ಪಟ್ಟಾಗ ಸ್ವಲ್ಪ ಕೈಗೆ ಬರಲಿ, ಆಮೇಲೆ ಮಾತಾಡೋಣ. ಓಕೆನಾ. ಇವೆರಡು ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನೋಡಿ. ಓಕೆನಾ. ತುಂಬ ಜನ ಒಂದು 3 ಕಮೆಂಟ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೊ ಮಚ್ ಬ್ರೋ. ನೀವು ರೆಗ್ಯುಲರ್ ವೀಡಿಯೋ ನೋಡ್ತೀನಿ ಅಂದ್ಕೊಂಡೆ. ಛತ್ರನ ಫಿಟ್ ಮಾಡಿಕೊಂಡು ನಾಳೆ ವೀಡಿಯೋ ಕೊಡ್ತೀನಿ. ಸಂಜೆ ಹಾಕಿದ್ರೆ ತುಂಬ ವ್ಯೂಸ್ ಬರೋಲ್ಲ. ನಾಳೆ ಓಕೆನಾ, ನಾಳೆ ಆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಓಕೆ, ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಚಾರ್ಜಿಂಗ್ ಇಲ್ಲ, ಅದಕ್ಕೆ ಪವರ್ ಬ್ಯಾಂಕ್ ಫಿಕ್ಸ್ ಮಾಡಿಕೊಂಡು ವೀಡಿಯೋ ಮಾಡ್ತಾ ಇರೋದು. ಓಕೆನಾ, ಬಾಯ್ ಬಾಯ್. ಸೊ ಫ್ರೆಂಡ್ಸ್, ಗಿವ್ ಅವೇ ಕಳಿಸಿದ್ದೆ. ಒಬ್ಬರು ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ. ವೀಡಿಯೋ ಪೇಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ ಅವರು ಏನು ಹೇಳ್ತಾರೆ ಅನ್ನೋದು. ಓಕೆನಾ. ಅವ್ರಿಗೆ ತಲುಪಿದ್ದೀನಿ ಅನ್ನೋದನ್ನ ಓದ್ಬಾರನೇನೋ ಕೊಡ್ತಿದ್ದೆ, ಆದರೆ ಲೇಟ್ ಆಗೋಯ್ತು. ನಮ್ಮೂರಲ್ಲಿ ರಥೋತ್ಸವ ಇತ್ತು, ಅದಕ್ಕೆ ಲೇಟ್ ಆಯಿತು. ಇಲ್ಲಾಂದರೆ ಅವತ್ತೇ ಕಳಿಸ್ಕೊಡ್ತಿದ್ದೆ. ಓಕೆನಾ. ಅವ್ರು ಏನು ಹೇಳ್ತಾರೆ ಅನ್ನೋದನ್ನ ಕೇಳ್ಕೊಂಬರೋಣ ಬನ್ನಿ. ಶಿವಮೊಗ್ಗ ವೀರಾಂಜನೇಯ ಲಾಫ್ಟಿಂದ ಮಾತಾಡೋದು. ಕೋಲಾರಿಂದ ಯಶ್ ಲಾಫ್ಟ್ ಅಂತ ಅವರು 100 ಸಬ್ಸ್ಕ್ರೈಬರ್ಸ್ಗೆ ಒಂದು ಅಕ್ಕಿ ಗಿಫ್ಟಾಗಿ ಕೊಟ್ಟಿದ್ದಾರೆ ನಮಗೆ. ಅಕ್ಕಿ ಮಾತ್ರ ತುಂಬ ಚೆನ್ನಾಗಿದೆ, ಒಳ್ಳೆ ಲೈನಲ್ಲಿದೆ. ತುಂಬ ಥ್ಯಾಂಕ್ಸ್ ಬ್ರೋ. ಫ್ರೆಂಡ್ಸು ಏನು ಹೇಳಿದ್ರು ಅಂತ ನನಗೂ ಗೊತ್ತಾಯ್ತು, ನಿಮಗೂ ಗೊತ್ತಾಯ್ತು ಅಂದ್ಕೊತೀನಿ. ಓಕೆನಾ. 100 ಸಬ್ಸ್ಕ್ರೈಬರ್ಗೆ ಒಂದು ಅಕ್ಕಿ ಗಿವ್ ಮಾಡಿದ್ದೀನಿ. ಓಕೆನಾ. ನೆಕ್ಸ್ಟು 200 ಸಬ್ಸ್ಕ್ರೈಬರ್ಗೆ ಒಂದು ಗಿವ್ ಮಾಡೋಣ, ಆದಷ್ಟು ಬೇಗ ಮಾಡೋಣ. ಸ್ವಲ್ಪ ಸಪೋರ್ಟ್ ಮಾಡಬೇಕಷ್ಟೇ, ಇನ್ನೇನಿಲ್ಲ. ಆದಷ್ಟು ಛತ್ರಿ ವೀಡಿಯೋ ಹೇಳಿದ್ನಲ್ಲ, ಛತ್ರಿನ ಸ್ವಲ್ಪ ಫಿಟ್ ಮಾಡೋ ಕೆಲಸದಲ್ಲೇ ಇದ್ದೀನಿ. ಇಲ್ಲೊಂದು ರೇಕ್ ದರೀಚೆ ಬಂದಿದೆ, ನಡಿ ಒಳಗಡೆ. ಥರ ಜೊತೆ ಮಾಡಿದ್ದೀನಿ ಈಗ. ನೋಡಿ ಎರಡು ಇವಾಗ ಹೊಸದಾಗಿ ಜೊತೆ ಹಾಕಿರೋದು. ನೆಕ್ಸ್ಟ್ ಬಂದು ಈ ಚಾರನ ಚಿನ್ನಿನ ಜೊತೆ ಮಾಡಿ ಇಟ್ಟಿದ್ದೀನಿ. ಇವೆರಡು ಮೊಟ್ಟೆ ಮೇಲೆ ಕುತ್ಕೊಂಡೈತೆ. ಇಲ್ಲಿ ನೋಡಿ ನೀವು ನೋಡಿ, ಇದೆ ಕುರ್ಜ ಬಿದ್ದೋಯ್ತಿಲ್ಲ. ಅಂದರೆ ಇವತ್ತು ನನಗೆ ಈ ಥರ ಮಾಡಲಿಲ್ಲ, ಇದು 2 ಸಲ ಆ ಥರ ಮಾಡಲಿಲ್ಲ. ಕುರ್ಜ ಬಿದ್ದೋಗಿ ಆ ಥರ ಆಯ್ತು ಅಷ್ಟೇ. ಆಯ್ತು ನಡಿ, ನೀರು ಕುಡಿಯೋ ಬಾರು. ನೆನ್ನೆ ನೀರು ಇರಲಿಲ್ಲ, ಅದಕ್ಕೆ ಇಲ್ಲದೆ ನೀರೆಲ್ಲ ಅವರೇ ಕುಡಿತಾವ್ರೆ. ಫ್ರೆಂಡ್ಸು, ಇನ್ನೇನಿಲ್ಲ, ವೀಡಿಯೋ ಅದೇ ಹಾಕ್ತೀನಿ ಅಂತ ಹೇಳಿದ್ದೆ. ಗಿವ್ ಅವೇ ಕಂಪ್ಲೀಟೆಡ್ ಆಗಿದೆ. ನೆಕ್ಸ್ಟ್ ಬಂದು ನಮ್ಮ ಗಿವ್ ಅವೇ ಏನೇನೈತೆ ಅದೆಲ್ಲ ಆಗೋದಪ್ಪ. ಓಕೆನಾ. ಎಲ್ಲ ನೀರು ಕುಡಿದು ಬಿಡಲಿ ಪಾಪ. ಬರ ನೀರು ಕುಡೀರ, ನೀವೇ ಕುಡಿ, ನಡೀರ. ಎಷ್ಟು ಬೇಕೋ ಕುಡೀರ. ನಡೀರಿ ಕುಡೀರ, ಹೋಗಿ ಕುಡೀರೋ, ನೀವೇ ಕುಡೀರ. ಎಷ್ಟು ಬೇಕೋ ಕುಡೀರ. ಕಾಸು ಇಳಿಯಮ್ಮ. ಅಂದರೆ ನನ್ನ ಹತ್ರ ತುಂಬ ರೋಲರ್ಗಳು ಜಾಸ್ತಿ, ಅಂದರೆ ಬಾಜಿಗಳು ಜಾಸ್ತಿ ಆಗಿರೋ ಅಕ್ಕಿಗಳು ತುಂಬ ಇದ್ದಾವೆ. ಒಂದು 7-8 ಅಕ್ಕಿ ಇದ್ದಾವೆ, ಬರೀ ರೋಲುಗಳೇ. ನೀರು ಕುಡಿತಾರೋ 2 ಅಕ್ಕಿನೂ ಬಾಜಿ ಜಾಸ್ತಿ, ಆ ತಾಂಬೆಲ್ಲೂ ಸ್ವಲ್ಪ ಬಾಜಿ ಜಾಸ್ತಿನೇ. ಈ ಥರ ನನ್ನ ಸ್ವಲ್ಪ ಥರ ಜೊತೆ ಇಲ್ಲ. 4 ಅಕ್ಕಿ ಇಲ್ಲಿದೆ, ಇಲ್ಲೊಂದು 5 ಐತೆ, ಇಲ್ಲೊಂದು 6 ಅಕ್ಕಿ, ಇಲ್ಲ 5 ಅಕ್ಕಿ ಐತೆ. ಇದು ಸ್ವಲ್ಪ ಜಾಸ್ತಿನೇ, 6 ಅಕ್ಕಿ ಐತೆ. ಇನ್ಯಾವುದೋ ಸ್ವಲ್ಪ ಐತೆ, ಇನ್ಯಾವುದೋ ಒಂದು ಐತೆ ಹೇಳ್ತೀನಿ. ಸ್ವಲ್ಪ ಇಲ್ಲಿ ಯಾವುದು ಗೊತ್ತಾಗ್ತದೆ. ಇದೊಂದು ನೋಡಿ, ಗೊತ್ತಿ ಇದೊಂದು 7 ಅಕ್ಕಿ ಐತೆ. ಅದು ಸ್ನಾನನೇ ಮಾಡಿಬಿಡ್ತದೆ ಎಲ್ಲ. ಎದಳ ನನ್ನ ಮಗನೇ ಎಲ್ಲ ನೀರು ಕುಡಿತಾರೆ. ಎದಳ ಮೇಲೆ ಬರ ಇಲ್ಲಿ ನೀನು. ನಿನಗೆ ಬೇಕು ಅಂದರೆ ಸ್ವಲ್ಪ ಅಲ್ಲಿ ಅಡ್ಜಸ್ಟ್ ಮಾಡ್ತಾರೆ ಅಷ್ಟೊತ್ತು, ಆಮೇಲೆ ನೀನು ಕುಡಿಯಂತೆ. ನೆಟ್ಟಿಗೆ ನಿಂತ್ಕೊಳಕ್ಕೆ ಬರೋಲ್ಲ, ಆರೋದು ಬರೋಲ್ಲ ಅಂಥದ್ದು. ಸ್ನಾನ ಮಾಡೋಕೆ ಹೋಗೋದು ನೀನು. ಎಲ್ಲ ಕುಡ್ದಾದ್ಮೇಲೆಲ್ಲ ಸ್ನಾನ ಮಾಡೋದು. ಎಲ್ಲ ಈಚೆ ಬಿಟ್ಟರೆ ಈಗ ಜಲಾಲಿ ಆಗೋಗ್ತದೆ. ಸ್ವಲ್ಪ ಟೇಪ್ ಹಾಕ್ಕೊಂಡು ಈಚೆ ಬಿಡ್ತೀನಿ. ಇವತ್ತೇನಂದರೆ ರಾಗಿ ಎಲ್ಲ ಒಣಗಾಕೊಂಡಿದ್ದೀನಿ. ಬನ್ನಿ, ರಾಗಿ ಎಲ್ಲ ಹೆಂಗೆ ಒಣಗಾಕಿ ನೋಡ್ತೀನಿ. ಫಸ್ಟ್ ಇವಾಗ ಟೇಪ್ ಮಾಡಿಬಿಡೋಣ, ಇಲ್ಲಾಂದರೆ ಎಲ್ಲ ಓಡೋಗ್ಬಿಡ್ತಾವೆ ಈಚೆ. ಸ್ವಲ್ಪ ಟೇಪ್ ಮಾಡ್ತೀನಿ ಇಲ್ಲಿ. ಫ್ರೆಂಡ್ಸ್, ಟೇಪ್ ತಂದಿದ್ದೀನಿ. ಇವೆಲ್ಲ ಟೇಪ್ ಮಾಡಿಬಿಡ್ತೀನಿ ನೋಡಿ. ಈ ಥರ ತಿಕ್ಕಲಿಗೆ ಆರೋದ್ರೆ ಇನ್ನೇನು ಮಾಡ್ತದೆ. ಇರೋ ಒಂದು ನಿಮಿಷ. ಫ್ರೆಂಡ್ಸ್, ಎಲ್ಲನೂ ಹಾಕಿದ್ದೀನಿ. ನಿನಗೆ ಬಾಜಿ ಜಾಸ್ತಿ, ಎದ್ದೇಳ್ಬೇಡ, ಬಾ ಹಿಂದೆ ಬಾ. ನೋಡಿ ಕಳ್ಳೆ ಐತೆ, ನಡೆ ಮೂಗು. ನನಗೆ ಗೊತ್ತು ನೀನು ಅದಕ್ಕೆ ಬಂದಿರು. ಬಾ ನಡೀರೋ, ಎಲ್ಲ ಈಚೆ ನಡಿ. ಬಾರೋ, ನಡಿ ಈಚೆ ನಡೀರೋ. ಈಚೆ ನಡೀರೋ. ಸ್ವಲ್ಪ ರಾಗಿ ಐತೆ, ತಿನ್ಕೊಂಡು ಬರೀರೋ. ನಡಿಯಮ್ಮ. ವೀಡಿಯೋ ಮಾಡೋ ಟೈಮಾಗ
ಮಿಕ್ಕಿ ದಿನ ಮಾತ್ರ ಈಚೆ ಬಿಟ್ಟರೆ ಓಡೋದಿದೆ, ಇವತ್ತು ಮಾತ್ರ ಹೋಗಲ್ಲ. ಹತ್ ನಡಿ ನಡಿರಲೇ ನಡಿ. ಅದೇ ನೀ ನಡೀರೋ ಆಯ್ತೆ, ನಡೀರೋ ನಡೀರೋ ನಡೀರಿ. ರಾಗಿ ಎಲ್ಲ ತಂದಾಕಿದ್ದಾರೆ. ಇದೆಲ್ಲ ಹಬ್ಬ ಮಾಡಲಿ ಅಂದರೆ ಈಚೆಗೆ ಬರೋಕೆ ಕಳ್ತಾರೆ. ಅದೇ ನನ್ನ ಮಗನೇ ಆಯ್ತು. ಛತ್ರಿ ಫಿಕ್ಸ್ ಮಾಡಿ ಹಾಂ, ಛತ್ರಿ ಫಿಕ್ಸ್ ಮಾಡಬೇಕು. ಹಬ್ಬ ಮಾಡ್ರ. ಎಲ್ಲಕ್ಕಿಂತ ಅದೊಂದೇ ಡೆಕ್ಕೆ ಬಿಟ್ಟಿರೋದು, ಎಲ್ಲ ಡೆಕ್ಕೆ ಕಟ್ಟಿರೋ. ಅದಕ್ಕೂ 4 ಡೆಕ್ಕೆ ಕಿತ್ತಾಕಿದ್ದೀವಿ. ಇವತ್ತು ಮಸ್ತಿ ಮಾಡ್ತಾಯಿದ್ದೆ ಇಷ್ಟು ದಿನದಿಂದ, 10 ದಿನದಿಂದ ಇವತ್ತು ಮಸ್ತಿ. ಗಂಡದ್ಲೇ ಹಾಗೆ 3 ಜೊತೆನೂ ಸ್ವಲ್ಪ ನೋಡ್ಕೊಳ್ಳಿ. ಅವನು ಸುಮ್ಮನೆ ಗಂಡು, ಗುಲ್ದಾರ್ ಹೆಣ್ಣು. ಮೊಟ್ಟೆ ಮೇಲೆ ಕೂದೈತೆ, 8 ದಿನ ಆಗೈತೆ. ಓಕೆನಾ. ಲಾಲ್ಚಿನಿ ಅಮಾಸೆ ಕಣ್ಣು ಗಂಡು, ಧೂಮರ್ ಎಗ್ಡರು ಹೆಣ್ಣು. ಓಕೆನಾ. ಅದರಲ್ಲಿ ಪಲ್ಲ ಐತೆ ನೋಡಿ, ಇಲ್ಲೇ ಐತೆ. ತಾರ ಗಂಡು, ಚೀನಿ ಹೆಣ್ಣು ಜೊತೆ. ನಮ್ಮ ಮೊಟ್ಟೆ ಇಕ್ಕಿ ಇದು ಮಾಡಿಲ್ಲ. ಧೂಮ ಹೆಣ್ಣು ಅದನ್ನು ಹಾಕಿದ್ದು ಇದಕ್ಕೆ ತಾರಾಗೆ. ಅದ್ರ ಜೊತೆಗೆ ಬಂದು ಇಲ್ಲೇ ಮೆತ್ಕೊಂಡಿರೋದು ನೋಡಿ. ನೋಡು, ಇದೇ ಹೋಗಿ ಕಟ್ಲಕ. ಸೇಮ್ ಅದ್ರ ಮಗನ ಹಂಗೆ ಐತಿದ್ದ ತಿರುವಲ್ ಥರ. ಆ ಮಚ್ಚೆ ಊರಿ ಪಕ್ಕ ಐತೆ ನೋಡ. ಹೌದು, ಅದು ಯಾರಾದ್ರ ಇದು ಇದ್ರ ಮಗು? ಆ ಕಟ್ಲಕ್ಕೆ ಹೋಗಿತ್ತಲ್ಲ, ಅದ್ರದ್ದು ನೀನು ಯಾವನ್ ಕೊಟ್ಟಿದ್ದು? ಹೌಕ ಅವತ್ತು ಇಲ್ಲ ಯಾವ್ದನ್ನು ಅವ್ರ ಹತ್ರನೇ ಬ್ಯಾಗ್ ಹೊಡೆದಾಕಿರೋದು. ಅವತ್ತನೇನಾ ಮುನ ಮಕ್ಳು ಕೆನ್ಕೊ ಕೊಟ್ಟಲ್ಲ. ಒಳ್ಳೆ ಅಕ್ಕಿ ಇಕ್ತಲ್ಲ ಮದ್ಮ್ಯಾಗ. ನಮ್ಮ ಏಟಿಲ್ಲ ಏನಿಲ್ಲ, ಬಿಟ್ಟು 2 ದಿನಕ್ಕೆ 2 ಅವರ್ 35 ನಿಮಿಷ ಬಂದಿತ್ತು. ನಮ್ಮ ಅನ್ಯಾವ ಇಕ್ರಿ ಅದನ್ನ ಎತ್ಕೊಂಡಾಗೆ ನಿಂಗೂ ಕೊಡ್ತಾ ಇದ್ದಿಲ್ಲ. ಎಲ್ಲರೂ ಹೋಗ್ಲಿ ಲೈನೇ ಚಿಕ್ಕನ್ ಸಾಯ್ಲಿ, ನನ್ನ ಹತ್ರ ಏನನ್ನ ಮೊನ್ನೆ ಕಾಯಿಲೆಗಳು ಬಂದಂಗಿಲ್ಲ ಕಳ್ತನ ಮಾಡ್ಕೊಂಡೋದು ಇರಲಿ ಅಂತ ನಾನು ನೋಡಿದ್ರೆ ಅದನ್ನೇ ಎದ್ಮೇಲೆ ಇಕ್ಕಿದ್ದೆ. ಎಲ್ಲನೋಗ್ಲಿ ಬಿಡೋಣ ಮಕ್ಕಳ. ಸೊ ಫ್ರೆಂಡ್ಸ್, ಇಷ್ಟೇ ವಿಡಿಯೋ ಎಂಡ್ ಮಾಡ್ತೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಒಳ್ಳೆ